ಹಲೋ, ಇವತ್ತು ಡೇ 4 ಇನ್ ಹಂಪಿ. ಇವತ್ತು ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಹಂಪಿ ಟು ಬ್ಯಾಂಗ್ಳೂರ್. ಸದ್ಯಕ್ಕೆ ಟೈಮ್ ಬಂದು 9:28. ಬೇಗ ಹೇಳ್ಬೇಕು ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ, ತುಂಬ ಟಯರ್ಡ್ ಆಗಿದ್ವಿ. ಸೊ ಇವಾಗ 9:28ಗೆ ರೆಡಿ ಆಗಿಬಿಟ್ಟು, ನಾನೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇದು ಇವತ್ತಿನ ರೂಮ್ ಆಗಿತ್ತು ನಮ್ಮದು. ಐ ಮೀನ್ ನಿನ್ನೆ ನೈಟ್ ಇದು ರೂಮ್ ಆಗಿತ್ತು. ಚೆನ್ನಾಗಿದೆ ಅಲ್ವಾ? ಎಸ್. ಸೊ ಈ ರೂಮಿಂದ ಬಾಯ್ ಬಾಯ್ ಹೇಳಿಬಿಟ್ಟು ಇನ್ನೇನು ಹೊರಡ್ತಿದ್ದೀವಿ. ನಾನು ಬಾತ್ ಮಾಡಿದ್ದೇನೆ. ಆ್ಯಂಡ್ ಯುನೋ ಇಲ್ಲಿಂದ ವಾಟ್ ಇಸ್ ದಿಸ್ ಬಾತ್ರೂಮಿಂದ, ಸೊ ನಾನಿವಾಗ ಹಾಲಲ್ಲಿದ್ದೀನಿ, ಅಂದರೆ ಬೆಡ್ರೂಮ್ ವಾಟ್ ಎವರ್. ಸೊ ಇಲ್ಲಿಂದ ಎಂಟ್ರ್ ಆದರೆ ವಾಶ್ರೂಮಿಗೆ, ಸಿ ಓಪನ್ ವಾಶ್ರೂಮ್ ಇಲ್ಲಿ ಮೇಲ್ಗಡೆ. ಸೊ ಯಾವ ಸ್ಟೈಲ್ ಅಂದರೆ ನನಗೂ ಗೊತ್ತಿಲ್ಲ, ಅಷ್ಟೇ. ಚಲೋ, ನಮ್ಮ ಪಯಣ ಬ್ಯಾಂಗ್ಳೂರಿಗೆ ಶುರು ಮಾಡೋಣ. ಎಷ್ಟೊಂದು ಬ್ಯೂಟಿಫುಲ್ ಆದ ಮೆಮೊರೀಸ್ನ ಹಂಪಿಲಿ ಕ್ರಿಯೇಟ್ ಮಾಡಿಕೊಂಡು ಬೆಂಗಳೂರು ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಬ್ಯಾಡ್ ಫೀಲ್ ಆಗ್ತಾ ಇದೆ, ಸ್ಯಾಡ್ ಫೀಲ್ ಆಗ್ತಾ ಇದೆ. ಅಯ್ಯೋ, ಇಷ್ಟು ಬೇಗ ಹೋಗಬೇಕಲ್ವಾ, 4 ದಿನ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಅಂತ. ಸೊ ಇದು ಬಂದುಬಿಟ್ಟು ಟನಲ್ ಆಯಿತಾ. ಹೊಸಪೇಟ್ ಕ್ರಾಸ್ ಆಗುವಾಗ ನಮಗೆ ಈ ಟನಲ್ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಟನಲ್. ಆ್ಯಂಡ್ ನಿಮಗೆ ಹಾರ್ನ್ ಯಾರಾದರೂ ವೆಹಿಕಲ್ಸ್ ಹಾಕಿದರೆ ಅದರದ್ದು ಎಕೋ ಕೇಳುತ್ತೆ. ತುಂಬಾ ಕ್ಯೂಟ್ ಆಗಿದೆ. ನಾನು ಈ ಥರ ಟನಲ್ನ ಮುಂಬೈಯಲ್ಲಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಆ್ಯಂಡ್ ಯು ನೋ ವಾಟ್, ಟನಲ್ ಹೊರಗಡೆ ಫುಲ್ ಲಶ್ ಗ್ರೀನರಿ, ತುಂಬ ಒಳ್ಳೆ ಸೀನಿಕ್ ಪ್ಲೇಸ್, ಗ್ರೀನರಿ ಎವ್ರಿವೇರ್. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಅದಾದ ನಂತರ ತುಂಗಭದ್ರಾ ಡ್ಯಾಮ್ ರಿಸರ್ವಾಯರ್ಗೆ ಹೋಗಿದ್ವಿ. ಸೊ ಇಲ್ಲಿ ಸನ್ಸೆಟ್ ಮತ್ತು ಸನ್ ರೈಸ್ ತುಂಬಾ ಚೆನ್ನಾಗಿ ಕಾಣುತ್ತಂತೆ. ನಾವು ಅದನ್ನು ಮಿಸ್ ಮಾಡಿದ್ವಿ. ಬಟ್ ಇದೊಂಥರ ಬೀಚ್ ವೈಬ್ ಬರ್ತಾ ಇತ್ತು ನನಗಿಲ್ಲಿ. ಬಟ್ ಎಷ್ಟು ಬಿಸಿಲಿದೆ ಗೊತ್ತಾ. ಸೊ ನೀವು ಹೋಗಬೇಕಾದ್ರೆ ಹ್ಯಾಟ್ ಆಗಲಿ, ಗಾಗಲ್ಸ್ ಆಗಲಿ ಮತ್ತು ಸನ್ಸ್ಕ್ರೀನ್ನ ಮರಿಬೇಡಿ ಆಯಿತಾ. ಆ್ಯಂಡ್ ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಬೋರ್ಡ್ ನೋಡಿದ್ವಿ ಆಯಿತಾ, ಹಂಪಿ ಝೂದು ಬೋರ್ಡ್. ಸೊ ಅದನ್ನು ನೋಡಿ ನಮಗಾಯಿತು, ಹಂಪಿ ಝೂ ಒಂದು ಮಿಸ್ ಮಾಡಿದ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಬರ್ಬೋದಿತ್ತು ಅಂತ. ನೋಡೋಣ ಹೋಗೋಕ್ಕಾಗತ್ತಾ ಅಂತ. ರಿಟರ್ನ್ ಹೋಗೋ ಮುಂಚೆ ಯಾವುದಿದೆ, ತುಂಗಭದ್ರಾ ಡ್ಯಾಮ್ ರಿಸರ್ವಾಯರ್ ಹತ್ರ ಬಂದ್ವಿ. ಇಟ್ ಇಸ್ ಸೋ ಬ್ಯೂಟಿಫುಲ್. ನಮಗೆ ಬರೋವಾಗ, ಹಂಪಿಗೆ ಎಂಟ್ರ್ ಆಗುವಾಗ ಬರೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ರೂಟ್ ಕನ್ಫ್ಯೂಷನ್. ಬಟ್ ಇವಾಗ ಫೈನಲಿ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ವಾವ್, ಸೋ ನೈಸ್. ಇದು ಬೀಚ್ ಥರ ಫೀಲ್ ಆಗುತ್ತೆ ನನಗೆ, ಅಲ್ಲ? ಬೀಚ್ ಥರ ವೈಬ್ ಇದೆ ಇದು. ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿರೋದು ಮಂಗಳೂರಲ್ಲಿ. ಸೊ ನಮಗೆ ಬೀಚ್ ಅಲ್ಲಿ ಕಾಮನ್. ನಮ್ಮ ಮನೆಯಿಂದ ಒಂದು 50 ಕಿಲೋಮೀಟರ್ಸ್ ದೂರದಲ್ಲಿದೆ. ಬಟ್ ಎಲ್ಟನ್ಗೆ ವಾಟರ್ ಅಂದರೆ, ಬೀಚ್ ಅಂದರೆ ತುಂಬ ಇಷ್ಟ. ಸೊ ಅವನು ಬ್ಯಾಂಗ್ಳೂರಲ್ಲಿ ಇದ್ದ ಕಾರಣ ಅವನಿಗೆ ಬೀಚ್ ಪಕ್ಕ ಇರಲಿಲ್ಲ ಅವನು. ಸೊ ಅವನು ವಾಟರ್ ಬೇಬಿ, ನಾನು ವಾಟರ್ ಬೇಬಿ ಅಲ್ಲ, ನನಗೆ ಅಷ್ಟಕ್ಕಷ್ಟೇ. ಸೊ ಇದೇ ಪ್ಲೇಸ್ ಪಕ್ಕ ಒಂದು ಉದ್ಯಾನವನ ಇತ್ತು, ಲೈಕ್ ಪಾರ್ಕ್ ಥರ. ಸೊ ಅದಕ್ಕೆ 20 ರೂಪೀಸ್ ಎಂಟ್ರಿ ಫೀ ಕೊಟ್ಟು ನೀವು ಪಾರ್ಕ್ ಒಳಗಡೆ ಹೋಗ್ಬೋದು. ಪಾರ್ಕಲ್ಲಿ ಏನಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿದೆ. ಈ ಪ್ಲೇಸ್ಗೆಲ್ಲ ಹೋಗಬೇಕು ಅಂತ ನಮ್ಮ ತಲೆಯಲ್ಲಿ ಇರಲಿಲ್ಲ, ಅಂದರೆ ನಾವೇನು ಪ್ಲ್ಯಾನ್ ಮಾಡಿಲ್ಲ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಅಲ್ಲಲ್ಲೇ ಸಿಕ್ಕಿರೋದು, ಅಲ್ಲಲ್ಲೇ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದು ಇವರ ಕಪಲ್ ಪ್ಲೇಸ್ ಅನಿಸುತ್ತೆ. ತುಂಬ ಜನ ಕಪಲ್ಸ್ ನಮಗೆ ನೋಡೋಕೆ ಸಿಕ್ಕಿದ್ರು ಇಲ್ಲಿ. ಓಕೆ, ಆಮೇಲೆ ನಾನು ಗುವಾವಾ ತಿಂದು ಇಲ್ಲಿಂದ ನಾವು ಸೀದಾ ಬ್ಯಾಂಗ್ಳೂರು ಹೊರಬೇಕು ತಾನೆ. ನಮಗೆ ಬ್ಯಾಂಗ್ಳೂರು ರೀಚ್ ಆಗುವಾಗ ಲೇಟ್ ಆಗುತ್ತೆ ತಾನೆ. ಆದರೂ ನಾವೇನು ಮಾಡಿದ್ವಿ ಅಂದರೆ, ಅಟಲ್ ಬಿಹಾರಿ ವಾಜಪೇಯಿ ಹಂಪಿ ಝೂಗೆ ರಿಟರ್ನ್ ಹೋದ್ವಿ. ಹಂಪಿಗೆ ಅಲ್ಲಿಂದ ಒಂದು 52 ಕಿಲೋಮೀಟರ್ಸ್ ಏನೋ ಇದೆ. ಸೊ ರಿಟರ್ನ್ ಹೋದ್ವಿ ನಾವು ಗಾಡಿ ತಿರುಗಿಸ್ಕೊಂಡು. ಸೊ ಸದ್ಯಕ್ಕೆ ನಾವಿರೋ ಪ್ಲೇಸ್ ಬಂದು ಯಾವುದು, ಝೂ, ಅಟಲ್ ಬಿಹಾರಿ ಝೂ ಇದು. ಸೊ ನಾವು ಅಂದ್ಕೊಂಡ್ವಿ, ಯಾಕೆ ಸುಮ್ಮನೆ ಸೀದಾ ಹೊರಡೋದು ಬರೋದು ಒಮ್ಮೆ ಅಲ್ವಾ, ಹಂಪಿಗೆ ಝೂ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನೋಡೋಣ ಏನೆಲ್ಲ ಇದೆ ಈ ಝೂ ಅಲ್ಲಿ ಅಂತ. ನಮಗೆ ಹಂಪಿ ಝೂ ನೋಡೋಕ್ಕೆ ವಾಕ್ ಮಾಡೋ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ ಸಫಾರಿ ತೊಗೊಂಡ್ವಿ. ಇಲ್ಲಿ ಆ ಸಫಾರಿ ಹೇಗಿರುತ್ತೆ ಗೊತ್ತಿಲ್ಲ. ಸೊ 1500ಗೆ ಒಂದು ಜೀಪ್ ಬರುತ್ತೆ. ಸೊ ಅದಕ್ಕೆ ಆಪ್ಟ್ ಮಾಡಿದ್ವಿ. ಹಂಪಿ ನಾನೆಲ್ವಾ ಸಣ್ಣದಿರುವಾಗ ಹೋಗಿದ್ದೆ ಈ ಸಫಾರಿಗೆ, ಸ್ಕೂಲ್ ಟ್ರಿಪ್ಪಲ್ಲೆಲ್ಲ. ಬಟ್ ದೊಡ್ಡವಳಾದಮೇಲೆ ನನಗೆ ಹೋಗಿದ್ದು ನನಗೆ ನೆನಪಿಲ್ಲ. ಸೊ ಇದೇ ನನ್ನ ಫಸ್ಟ್ ಸಫಾರಿ ಅನಿಸುತ್ತೆ, ಅದು ಕೂಡ ಜೀಪಲ್ಲಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಫಸ್ಟ್ ನಮಗೆ ಕರ್ಕೊಂಡು ಹೋಗಿದ್ದು ಸಿಂಹ ಸಫಾರಿ, ಅಂದರೆ ಸಿಂಹವನ್ನು ನೋಡೋಕ್ಕೆ. ಇದರೆಲ್ಲ ಅವ್ರ ಕೇಜ್ ಒಳಗಡೆನೇ ಇದ್ರಾಯ್ತಾ. ಬಟ್ ಒಂದು ಸಿಂಹ ಏನೋ ಹೊರಗಡೆ ಇತ್ತು. ಸೊ ಅವರು ಟೈಮಿಗೆ ಸಿಂಹಗಳನ್ನು ಹೊರಗಡೆ ಬಿಡ್ತಾರೆ. ಸೊ ಇದರ ಹೆಸರು ಅವ್ರೇನೋ ಹೇಳಿದ್ರಪ್ಪ, ನೆನಪಿಲ್ಲ ನನಗೆ.
ಹೇಗಿದೆ ಅಲ್ಲ, ದಷ್ಟಪುಷ್ಟವಾಗಿದೆ. ಸೊ ಅದಕ್ಕೆ ತಿನ್ನಲಿಕ್ಕೆ ಎಲ್ಲ ಕೊಡ್ತಾರಂತೆ, ದನದ ಮಾಂಸ, ಗೋಟಿನ ಮಾಂಸ ಎಲ್ಲ ಕೊಡ್ತಾರಂತೆ, ಅದಕ್ಕೆ ಹೀಗೆ ದಷ್ಟಪುಷ್ಟವಾಗಿದೆ. ಇದು ಗಂಡು ಸಿಂಹ, ಇದನ್ನು ಸಪ್ರೇಟ್ ಗೂಡಲ್ಲಿ ಹಾಕಿದ್ದಾರೆ. ಇದು ಹೆಣ್ಣು ಸಿಂಹಿಣಿ, ಸೊ ಇದನ್ನು ಕೂಡ ಸಪ್ರೇಟ್ ಗೂಡಲ್ಲಿ ಹಾಕಿದ್ದಾರೆ, ಇಲ್ಲಾಂದ್ರೆ ಜಗಳಾಡ್ತಾರಲ್ವಾ, ಸೊ ಅದಕ್ಕೆ. ಮತ್ತು ಮೀಟಿಂಗ್ ಟೈಮಲ್ಲಿ ಮಾತ್ರ ಅವ್ರು ಬಿಡ್ತಾರಂತೆ. ಒಂದು ಹೊರಗಡೆ ಇತ್ತು ಗೊತ್ತಾ, ಪೋಸ್ ಕೊಡ್ಕೊಂಡು ಮಲಕ್ಕೊಂಡು ನಾವೆಷ್ಟು ಹಾರ್ನ್ ಹಾಕಿದ್ರು ಸಹ ಅದಕ್ಕೆ ಎಚ್ಚರನೇ ಆಗಿಲ್ಲ ಅಂತ. ಅಲ್ಲಿಂದ ಮತ್ತೆ ನಾವು ಹೋಗಿದ್ದು ಟೈಗರ್ ಸಫಾರಿ, ಸೊ ಅಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ನನಗಿವರ ಸಫಾರಿಯಲ್ಲಿ ಒಂದಿಷ್ಟ ಆಯಿತು, ಏನಪ್ಪ ಅಂದರೆ ತುಂಬಾ ಆರ್ಗನೈಸ್ಡ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ ಬಿಡ್ತಾ ಇಲ್ಲ ಅವರು, ಡಿಸ್ಟರ್ಬೆನ್ಸ್ ಇಲ್ಲ ಇದೆಂತ ಪ್ರಾಣಿಗಳಿಗೆ, ಆರಾಮ್ಸೆ ಇದೆ. ಸೊ ಇದು ಬಂದ್ಬಿಟ್ಟು ಟೈಗರ್ ಸಫಾರಿ. ಟೈಗರ್ ಸಫಾರಿಯಲ್ಲೂ ನಾವು ಟೈಗರ್ಸ್ ನೋಡಿದ್ವಿ, ಹೊರಗಡೆನೂ ಇತ್ತು, ಒಳಗಡೆನೂ ಗೂಡು ಒಳಗಡೆನೂ ಇತ್ತು. ಇದು ಫೀಮೇಲ್ ಚೈತ್ರ ಅಂತೇಳಿ. ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಮಲಗಿತ್ತಾಯ್ತಾ, ಇದನ್ನು ಹುಡುಕೋಷ್ಟರಲ್ಲಿ ನಮಗೆ ಸುಸ್ತಾಗೋಯ್ತು. ಯಾರಾದ್ರೂ ಬೆಳಿಗ್ಗೆ ಮಲಗ್ತಾರಾ? ಓಕೆ, ಅಲ್ಲಿಂದ ನಾವು ಹೋಗಿದ್ದು ಹರ್ಬಿವೋರಸ್ ಅಂದರೆ ಸಸ್ಯಾಹಾರಿಗಳನ್ನು ನೋಡೋಕ್ಕೆ. ಸೊ ಇದು ನೀಲ್ಗಾಯಿ ಆಯಿತಾ, ಇಷ್ಟು ನೀಲ್ಗಾಯಿ ಅಲ್ಲಿತ್ತು. ನಾವಲ್ಲಿ ಜಿಂಕೆ ನೋಡಿದ್ವಿ, ನಾವಲ್ಲಿ ನವಿಲುನ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ತುಂಬ ಹತ್ತಿರದಿಂದ ನೀಲ್ಗಾಯಿನ, ಜಿಂಕೆನ, ನವಿಲುಗಳನ್ನು ನೋಡಿ ತುಂಬ ಖುಷಿ ಆಯಿತು. ಸಫಾರಿ ಸಣ್ಣದಾಗಿದ್ರು, ಸ್ಮಾಲ್ ಆಗಿದ್ರು, ತುಂಬಾ ಕ್ಯೂಟ್ ಆಗಿತ್ತು. ಫಸ್ಟ್ ಟೈಮ್ ಅಲ್ವಾ ನನ್ನ ಸಫಾರಿ, ಸೊ ನನಗೆ ಇನ್ನು ಮುಂದೆ ಬಂಡೀಪುರ ಸಫಾರಿ ಆಗಲಿ, ಬನ್ನೇರುಘಟ್ಟ ಸಫಾರಿ ಆಗಲಿ ಹೋಗಬೇಕು ಅನ್ನೋ ಆಸೆ ಇದೆ. ಆಮೇಲೆ ಸಫಾರಿ ಮುಗಿಸಿ ನಾವು ಝೂ ತಿರುಗ್ಲಿಕ್ಕೆ ಹೋಗಿದ್ವಿ. ಸಣ್ಣದಾಗಿದೆ, ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಝೂ ಇದು. ಇದಕ್ಕೆ ಎಂಟ್ರಿ ಫೀ ನನಗೆ ನೆನಪಿಲ್ಲ ಎಷ್ಟು ಅಂತ, ಬಟ್ 100 ಒಳಗಡೆನೇ ಇರಬೇಕು ಅನಿಸುತ್ತೆ. ಇಲ್ಲೂ ಕೂಡ ಎಲ್ಲ ಪ್ರಾಣಿಗಳಿದೆ, ಮಕ್ಕಳನ್ನು ಕರ್ಕೊಂಡು ಹೋದರೆ ಅವ್ರಿಗೆ ತುಂಬಾ ಖುಷಿ ಆಗ್ಬೋದು. ಆ್ಯಂಡ್ ವಾಕ್ ಮಾಡೋ ವೇ ಅಂತೂ ಮರ ಗಿಡಗಳಿಂದ ತುಂಬಿದ ಕಾರಣ ನಮಗೆ ಅಷ್ಟೊಂದು ಹಾಟ್ ಫೀಲ್ ಆಗಲ್ಲ. ನಂಗಂತೂ ಫುಲ್ ಸುಸ್ತಾಗಿತ್ತಪ್ಪ. ಆಮೇಲೆ ಅಲ್ಲಿರೋ ಪ್ರಾಣಿಗಳಿಗೆ, ಜಿರಾಫೆಗೆ ಎಲ್ಲ ಬಾಯ್ ಹೇಳಿ ಬ್ಯಾಂಗ್ಳೂರಿಗೆ ಹೊರಟ್ವಿ. ಈ ಸರಿ ನಿಜವಾಗ್ಲೂ ಬ್ಯಾಂಗ್ಳೂರ್ ಹೊರಟ್ವಿ ಆಯಿತಾ, ರಿಟರ್ನ್ ಏನೂ ಬರಲಿಲ್ಲ. ಸೊ ನಾವು ಆನ್ ದ ವೇ ಲಂಚ್ ಮಾಡಿದ್ವಿ, ಒಂದು ಕಡೆ ನಿಲ್ಲಿಸಿ ರೋಟಿ ಮತ್ತು ರೈಸ್ ತಗೊಂಡ್ವಿ. ಆಮೇಲೆ ಈವ್ನಿಂಗ್ ಒಂದು 7:30ಗೇನೋ ಬ್ಯಾಂಗ್ಳೂರ್ ರೀಚ್ ಆಗಿದ್ವಿ, ಯಲಹಂಕ. ಸೊ ಅಲ್ಲಿ ಮಾಂಕ್ ಅಡ್ಡಾದಲ್ಲಿ ನಾವು ಮೋಮೋಸ್ ತಿಂದು, ಅಲ್ಲೇ ಪಕ್ಕದಲ್ಲಿರೋ ಮಿಲಿಟ್ರಿ ಹೋಟೆಲಲ್ಲಿ ಒಂದು ಸ್ವಲ್ಪ ದೊನ್ನೆ ಬಿರಿಯಾನಿ ಮತ್ತು ಅದೆಲ್ಲ ಬ್ಯಾಟಿಂಗ್ ಮಾಡಿ ಮನೆಗೆ ರಿಟರ್ನ್ ಹೊರಟ್ವಿ. ಇಷ್ಟೇ, ನಮ್ಮ ಟ್ರಿಪ್ ಮುಗೀತು. ಹೇಗಾಯಿತು ನಮ್ಮ ಟ್ರಿಪ್? ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. 3 days ಇದು ಹಂಪಿ ಟ್ರಿಪ್ ಮುಗಿಸಿ ಇವಾಗ ಫೈನಲಿ ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಕಲ್ಯಾಣನಗರ ಎಂಟ್ರಿ ಕೊಟ್ಟಿದ್ದೀವಿ, ನಮ್ಮ ಡಿನ್ನರ್ ಮುಗೀತು, ಅಷ್ಟೇ. ಹೌ ವಾಸ್ ಹಂಪಿ? ಹೇಗಿತ್ತು ಹಂಪಿ? ಇಟ್ಸ್ ಗುಡ್. ಹಿ ಸ್ಲೀಪಿ, ಎಲ್ಲರೂ ಸ್ಲೀಪಿ, ನಿದ್ದೆ ಬರ್ತಾ ಇದೆ, ನಾಳೆ ಎದ್ದು ಆಫೀಸ್ ಹೋಗಬೇಕು. ಸೊ ಯಾ, ಹಂಪಿ ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೌತ್ ಹಂಪಿ ಬೇರೆ, ನಾರ್ತ್ ಹಂಪಿ ಬೇರೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಸ್, 1 time ವಿಸಿಟ್, ಸಖತ್ತಾಗಿತ್ತು. ಅಷ್ಟೇ, ದಟ್ಸ್ ಆಲ್ ಫಾರ್ ದ ಡೇ, ದಟ್ಸ್ ಆಲ್ ಫ್ರಮ್ ದಿಸ್ ಟ್ರಿಪ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಬಾಯ್.